ಯಾಕೆ ಬಾಳಿ ಗಿಡ ಸುತ್ತಲೂ ಮರಿ ತೆಗಿಸಿ ಮೊದಲಿದ್ದ ಜಾಗದಿಂದ ದೂರ ಸರಿಯೋ ಪ್ರಯತ್ನ ಮಾಡ್ತಿರ್ತೈತ್ರಿ? ನೋಡ್ರಿ ನಾನು ನಿಂತ ಜಾಗದಾಗ ಮೊದಲು ಒಂದೇ ಬಾಳಿ ಗಿಡ ಹಚ್ಚಿದ್ದೆ. ಈಗ ಸುತ್ತಲೂ ಮರಿ ತೆಗಿಸಿ ನಡುವಿನ ಜಾಗ ಖಾಲಿ ಮಾಡಿ ಸರ್ಕೊಂತನ ಹೊಂಟೈತಿ. ಹಿಂಗ ಕಬ್ಬು ಸೈತ್ರಿಪ್ಪ, ಮನುಷ್ಯ ಕಡಿಲಿಲ್ಲ ಅಂದ್ರೆ ಹಿಂಗೆ ನಿಂತಿದ್ದ ಕಬ್ಬು ಸುತ್ತಲೂ ಬಿದ್ದು ಮೊದಲಿದ್ದ ಜಾಗ ಬಿಟ್ಟು ಬೇರೆ ಜಾಗದಾಗ ಮರಿ ಬೆಳೆಸ್ಬೇಕಂತಿರ್ತೈತಿ. ಇನ್ನು ಮಾವಿನ ಗಿಡ ನೋಡ್ರಿನ, ಮಾವಿನ ಗಿಡದ ಕೆಳಗ ಇನ್ನೊಂದು ಮಾವಿನ ಗಿಡ ಹುಟ್ಲಿ ಅಂತ ಯಾವಾಗಾರ ಪ್ರಯತ್ನ ಮಾಡ್ತದ? ಹಣ್ಣು ಸಿಹಿ ಮಾಡಿ ಆ ಹಣ್ಣು ಒಂದು ಪ್ರಾಣಿ ತಿಂದು ದೂರ ಒಗಿಬೇಕಂತ ಹೇಳಿ ಗುದ್ದಾಡ್ತಿರ್ತೈತಿ. ಕಾಳಿನ ಲೆಕ್ಕ ತಗೊಂಡ್ರು ಒಂದು ಜೋಳದ ಕಾಳು ತಿಂದು ಗುಬ್ಬಿ ದೂರ ಹಾರಿ ಹೋಗಿ ಅಲ್ಲಿ ಬೀಜ ಒಗಿಬೇಕು, ಅಂದ್ರೆ ಅಲ್ಲಿ ಜೋಳ ಹುಟ್ಟಬೇಕಂತ ಹೇಳಿ ಪ್ರಯತ್ನ ಮಾಡ್ತೀವಿ. ಯಾಕ್ರಿಪ್ಪ ಎಲ್ಲ ಬೆಳೆನೂ ತಾವಿದ್ದ ಜಾಗ ಬಿಟ್ಟು ಬೇರೆ ಕಡೆ ಹೋಗ್ಬೇಕಂತ ಗುದ್ದಾಡ್ತಿರ್ತಾವ? ನೋಡ್ರಿ, ಎಲ್ಲ ಬೆಳೆಗೂ ಬೇರೆ ಬೇರೆ ಥರದ್ದು ಊಟ ಬೇಕಾಗ್ತಿರ್ತೈತಿ. ಆ ಊಟ ಅಲ್ಲಿ ಖಾಲಿ ಆದಮೇಲೆ ಅಲ್ಲಿಂದ ಮುಂದೆ ಸರಿಲಿಲ್ಲ ಅಂದ್ರೆ ಬದುಕು ನಡೆಯಂಗಿಲ್ಲ. ಇದಕ್ಕೆ ಲಿಮಿಟಿಂಗ್ ಫ್ಯಾಕ್ಟರ್ ಅಂತ ಹೇಳಿ ಕರೀತಾರೆ ಇಂಗ್ಲೀಷ್ನಾಗ. ಒಂದೇ ಜಾಗದಾಗ ಹೊಳ್ಳ ಮಳ್ಳ ನೀವು ಅದೇ ಬೆಳೆ ಮಾಡ್ಕೊಂತ ಹೊಂಟ್ರ 24 ತಾಸು ಅಡ್ಗೆ ಮನ್ಯಾಗ ಕುಂತು ಉಂಡಂಗೆ ಆಕೈತಿ. ಆ ಇದ್ದ ಅಡ್ಗೆ ಖಾಲಿ ಆದ್ಮೇಲೆ ಹೊಸ ಅಡ್ಗೆ ತಂದು ಕೊಡಾಕ ಗಿಡಗಳ್ಗೇನು ಹೋಟೆಲ್ ಅದಾವನ್ರಿ?